ಇನ್ನು ಕ್ಯಾಟ್ರಿಂಗ್ ಉದ್ಯಮಿಗಳನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಏನು ಸಿಲಿಂಡರ್ಗಳು ಬರ್ತಾ ಇತ್ತು ಭಾರತಕ್ಕೆ, ಅದು ಸಾಕಷ್ಟು ಒಂದು ರೀತಿ ಕೊರತೆ ಉಂಟಾಗಿರೋ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮಕ್ಕೂ ಕೂಡ ಸಾಕಷ್ಟು ಎಫೆಕ್ಟ್ ಆಗಿತ್ತು. ಇದೀಗ ಹೋಟೆಲ್ ಉದ್ಯಮ ಅಲ್ಲ, ಇದರಿಂದ ಕ್ಯಾಟ್ರಿಂಗು ಕೂಡ ಸಾಕಷ್ಟು ಪರದಾಟ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕೆಂತಂದರೆ ಸಾಕಷ್ಟು ಬೆಂಗಳೂರಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಕ್ಯಾಟ್ರಿಂಗ್ ಮಾಡುವಂಥವ್ರು ಇದ್ದಾರೆ. ಅವರು ಈಗ ಏನು ಕಾರ್ಯಕ್ರಮಗಳನ್ನು ಒಪ್ಕೊಂಡಿದ್ದಾರೆ, ಆ ಕಾರ್ಯಕ್ರಮಗಳಿಗೆ ಈಗ ಸಿಲಿಂಡರ್ ಸಿಗದೆ ಕಾರ್ಯಕ್ರಮಗಳು ನಡೆಸ್ಕೊಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನಾವಿವಾಗ ಬ್ರಹ್ಮಾವರ ಕ್ಯಾಟ್ರಿಂಗ್ನಲ್ಲಿದ್ದೇವೆ. ಇಲ್ಲಿ ಇವರು ಕೂಡ ಸಾಕಷ್ಟು ಕಾರ್ಯಕ್ರಮಗಳು, ಮದುವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಬರ್ತ್ಡೇ ಕಾರ್ಯಕ್ರಮಗಳಿಗೆ ಏನು ಕ್ಯಾಟ್ರಿಂಗ್ ವ್ಯವಸ್ಥೆಯನ್ನು ಮಾಡುವಂಥವ್ರು. ಹೀಗಾಗಿ ಪ್ರತಿನಿತ್ಯ ಸುಮಾರು ಒಂದು ಕಾರ್ಯಕ್ರಮಗಳಿಗೆ ಸಿಲಿಂಡರ್ ಬೇಕಾಗ್ತಾಯಿದೆ. ಈಗ ನೋಡ್ತಾ ಇದ್ರಿ ಎಲ್ಲವೂ ಕೂಡ ಖಾಲಿ ಆಗಿರುವಂಥದ್ದು. ಆದರೆ ಬರ್ತಕ್ಕಂಥ ಏನು ಕಾರ್ಯಕ್ರಮಗಳಿದೆ ಅದ್ಯಾವುದು ಕೂಡ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಸರ್, ಈಗ ಹೇಳಿ, ಏನು ಈ ಒಂದು ಗ್ಯಾಸ್ ಕೊರತೆಯಿಂದಾಗಿ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಈಗ ಮದುವೆ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನೀವು ಅಡುಗೆ ಎಲ್ಲ ಮಾಡಿಕೊಡ್ತಾ ಇದ್ರಿ. ನಮಗೆ ಗ್ಯಾಸಿಂದ ಸಮಸ್ಯೆ ಅಂತಂದರೆ ನಮಗೀಗ ಒಂದು 2-3 ದಿವಸದಿಂದ ಗೊತ್ತಾಗಿರೋದು. ಯಾಕಂದರೆ ನಮಗೆ ಗ್ಯಾಸ್ ತಂದು ಕೊಡ್ತಿದ್ದೀವಿ ಸಿದ್ದುವರೆ, ಅವ್ರಿಗೆ ನಾವು ಹೇಳಿದ್ವಿ ಗ್ಯಾಸ್ ಸಿಲಿಂಡರ್ ಬೇಕು ಅಂತ. ಸರ್, ನೀವು 2 ಅಲ್ಲ 1 ಸಿಲಿಂಡ್ರ್ ಸಿಗೋಲ್ಲ, ನೀವು 2,000 ಅಲ್ಲ 10,000 ಕೊಟ್ಟರು ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ ಅಂತಂದ್ರು. ನಾವು ಮುಂದೆ ಏನು ಮಾಡೋದು ಅಂತಂದ್ರೆ ಗೊತ್ತಿಲ್ಲ, ದೇವರ ಗತಿ ಅಂತ ಅವರು ಹೇಳಿ ಹೋಗ್ಬಿಡ್ತಾರೆ. ನಾವು ಒಪ್ಕೊಂಡಿರೋ ಕ್ಯಾಟ್ರಿಂಗ್ಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಒಂದು ದಿವಸ ಏನೋ ಮಾಡ್ಬೋದು, ನಾಳೆ ಕತೆಗೆ ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಇದು ನನ್ನ ಒಬ್ಬನ ಸಮಸ್ಯೆ ಇಲ್ಲ, ಬೆಂಗಳೂರಲ್ಲಿ ಒಂದಷ್ಟು ಕ್ಯಾಟ್ರಿಂಗ್ ಅವ್ರದ್ದು ಸಮಸ್ಯೆ. ಯಾಕಂದರೆ ಒಂದು ಕ್ಯಾಟ್ರಿಂಗಲ್ಲಿ ಹುಡುಗರು ಅಂತಲೇ ಒಂದು 10-15 ಜನ 20 ಜನ ಹುಡುಗರೇ ಇರ್ತಾರೆ ಕೆಲಸರು, ಅವ್ರಿಗೂ ಬೇಯಿಸ್ಕೊಂಡು ತಿನ್ನೋಕ್ಕೂ ಸಿಲಿಂಡರ್ ಇಲ್ಲ. ಈ ಥರ ಪರಿಸ್ಥಿತಿನ ಗೌರ್ಮೆಂಟ್ ಅವರೇ ಏನು ಅಂತ ಆದಷ್ಟು ಬೇಗ ಅದಕ್ಕೆ ಒಂದು ಪರಿಹಾರ ಹುಡುಕಬೇಕಾಗಿ ನಾನು ಕೇಳ್ಕೊಳ್ತೀನಿ ಸರ್. ಅವ್ರದ್ದೆಲ್ಲ ಪರಿಸ್ಥಿತಿ ಅಂದರೆ ಜಾಗ ಇದ್ದರೆ ಸೌದೆ ಒಲೆಯಿಂದ ಮಾಡ್ಬೋದು. ಅದು ಹೇಗೆ ಅಂತಂದರೆ ನಮ್ಮ ಈ ಕ್ಯಾಟ್ರಿಂಗ್ ವ್ಯವಸ್ಥೆ ಅಂತಂದರೆ ಒಂದು ಊಟ ಅಂತ ಬಂದಾಗ ಒಂದು 25-30 ವೆರೈಟಿ ಅಂತ ಇರುತ್ತೆ. ಬಟ್ ಇವಾಗ ಹಂಗೆ ಮಾಡೋಕ್ಕಾಗಲ್ಲ. ನಾವೇ ಪಾರ್ಟಿಗಳಿಗೆ ಹೇಳ್ತೀವಿ ಸಿಲಿಂಡರ್ ಸಿಗ್ತಾ ಇಲ್ಲ, ನಿಮಗೊಂದು ಸ್ವೀಟ್ ಅಂದರೆ ಪಾಯಸ ಕೊಡ್ಬೋದು, ಅನ್ನ ಸಾಂಬಾರು ಇಷ್ಟೇ ಕೊಡ್ಬೋದು, ಬಿಟ್ಟರೆ ಬೇರೆ ಏನೂ ಕೊಡೋಕ್ಕಾಗಲ್ಲ ಅಂತಂದ್ರೆ ಅದಕ್ಕೆ ಒಪ್ಕೊಂಡ್ರೆ ಅವ್ರು ಫಂಕ್ಷನ್ ಮಾಡ್ತೀವಿ, ಇಲ್ಲ ಅಂತಂದರೆ ಇಲ್ಲ ಅಂತ ಅಂದ್ಕೊಂಡು ನಾವು ಕೂಡ ಬಾಗಿಲಕೊಂಡು ಮನೆಗೆ ಹೋಗಬೇಕಾಗತ್ತೆ. ಸರ್, ಈಗ ಸಿಲಿಂಡರ್ ಅಭಾವದಿಂದಾಗಿ ಈಗ ಈವೆಂಟ್ಗಳನ್ನ ನೀವು ಒಪ್ಕೊಳ್ತಾ ಇದ್ದೀರಾ, ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ? ಸರ್, ಸಿಲಿಂಡರ್ ಇಲ್ಲ ಅಂತಂದರೆ ಕೆಲಸನೇ ಮಾಡೋಕ್ಕಾಗಲ್ಲ, ಈವೆಂಟು ಮಾಡೋಕ್ಕಾಗಲ್ಲ. ಪಾರ್ಟಿಗಳಿಗೆ ನಾವು ಹೇಳ್ತೀವಿ ಏನು ಅಡ್ವಾನ್ಸ್ ತೊಗೊಂಡಿರ್ತೀವೋ ಅದನ್ನು ನಾವು ರಿಟರ್ನ್ ಮಾಡಿ ನಾವು ಫಂಕ್ಷನ್ ಮಾಡೋಕ್ಕಾಗಲ್ಲ ಅಂತ ಹೇಳೋದಷ್ಟೇ ವಿಚಾರ, ಬಿಟ್ಟರೆ ಬೇರೆ ಏನೇನೂ ಮಾಡೋಕ್ಕಾಗಲ್ಲ. ಈಗ ಇನ್ನೊಂದು ವಾರದಲ್ಲಿ ಸಿಲಿಂಡರ್ ಬರಲಿಲ್ಲ ಅಂದರೆ ಅಷ್ಟೂ ಕ್ಯಾಟ್ರಿಂಗ್ ಉದ್ಯಮದಾರರು ಬೀದಿಲಿ ಬಂದು ನಿಂತ್ಕೋಬೇಕಾಗತ್ತೆ. ಕ್ಯಾಟ್ರಿಂಗ್ ನಡೆಸುವಂಥ ಹರೀಶ್ ಅವರ ಮಾತು ಏನಂತಂದರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಅಂದರೆ ಹೋಟೆಲ್ ಉದ್ಯಮ ಅಷ್ಟೇ ಅಲ್ಲ, ಕ್ಯಾಟ್ರಿಂಗ್ ಉದ್ಯಮಕ್ಕೂ ಕೂಡ ಭಾರಿ ಹೊಡೆತವನ್ನು ಬಿದ್ದಿರುವಂಥದ್ದು. ಇದು ಉದ್ಯಮದಲ್ಲಿ ಸುಮಾರು ಒಂದು 50,000ಕ್ಕೂ ಹೆಚ್ಚು ಜನರು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ಈಗ ಬೀದಿಗೆ ಬಂದು ಬರಬೇಕಂತ ಒಂದು ಪರಿಸ್ಥಿತಿ ಅನಿವಾರ್ಯ ಈಗ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.